ಕಳೆದ ಭಾನುವಾರ ಸ್ಕೂಟಿ, ಮೊಬೈಲ್ ಹಾಗೂ ಹಣ ಕದ್ದು ಪರಾರಿಯಾದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಗುಂಡ್ಲುಪೇಟೆ ಪೊಲೀಸರು ಯಶಸ್ವಿ. ಒಂದು ಸ್ಕೂಟಿ, ಒಂದು ಮೊಬೈಲ್ ಹಾಗೂ 25,000 ರೂಪಾಯಿ ಕಳೆದ ಭಾನುವಾರ ಕದ್ದು ಪರಾರಿಯಾಗಿದ್ದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕಳೆದ ಡಿಸೆಂಬರ್ 29 ಭಾನುವಾರದಂದು ಎಟಿಎಂನಲ್ಲಿ ಹಣ ಡ್ರಾ ಮಾಡಿಕೊಡುವುದಾಗಿ ನಂಬಿಸಿ ವ್ಯಕ್ತಿಯೋರ್ವ 25,000 ಹಣವನ್ನು ಡ್ರಾ ಮಾಡಿ ಎಟಿಎಂ ಬದಲಿಸಿ ಪರಾರಿಯಾಗಿದ್ದ ವ್ಯಕ್ತಿಯನ್ನು ಗುಂಡ್ಲುಪೇಟೆ ಪೊಲೀಸರು ಹಿಡಿದು ಬಂಧಿಸಿದ್ದಾರೆ. ಆರೋಪಿಯು 25,000 ಹಣ, ಒಂದು ಸ್ಮಾರ್ಟ್ಫೋನ್ ಹಾಗೂ ಒಂದು ಗಾಡಿಯನ್ನು ಕದ್ದಿದ್ದು ಕಂಡುಬಂದಿದೆ. ಆರೋಪಿಯ ಹತ್ತಿರ ಎಟಿಎಂ ಕಾರ್ಡ್ಗಳು ಸಹ ಇದ್ದು ಅದನ್ನು ವಶಪಡಿಸಿಕೊಂಡಿದ್ದಾರೆ. ತಾಲೂಕಿನ ತಮ್ಮಡಹಳ್ಳಿ ಗ್ರಾಮದ ಲೋಕೇಶ್ ಉರ್ಫ್ ಚಿಕ್ಕಗಂಡು ಈತನನ್ನು ಬಂಧಿಸಿದ್ದು ಕಾನೂನು ಕ್ರಮ ಜರುಗಿಸುವುದಾಗಿ ತಿಳಿಸಿದ್ದಾರೆ. ಈ ಕಾರ್ಯಾಚರಣೆ ವೇಳೆಯಲ್ಲಿ ಪಿಎಸ್ಐ ಸಾಹೇಬ ಗೌಡ, ಪಿಎಸ್ಐ ಕ್ರೈಮ್ ಜಯರಾಮ್, ಮುಖ್ಯ ಪೇದೆ ಮಹೇಶ್, ಮಂಜುನಾಥ್, ಚಿನ್ನಸ್ವಾಮಿ, ಬಸವರಾಜೇಂದ್ರ, ಶಂಭುಲಿಂಗಸ್ವಾಮಿ, ಸುಬ್ರಹ್ಮಣ್ಯ ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ.